ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದರೂ ಅಣ್ಣಯ್ಯಗೆ ವೆಯ್ಟ್ ಮಾಡಕ್ಕೆ ಹೇಳಿ ನಿನ್ನ ಜೊತೆ ಬಂದೆ. ಪಾಪ ಅಣ್ಣಯ್ಯ ಇನ್ನೂ ಕಾಯ್ತಿರ್ತಾರೆ. ಅವ್ರನ್ನ ನಾನು ಇರಕ್ಕೆ ಹೇಳಿದ್ದು ಯಾಕೆ ಗೊತ್ತಾ? ಏಕೆ? ನಮ್ಮಿಬ್ರ ಬಗ್ಗೆ ಅವ್ರ ಹತ್ರ ಹೇಳಕ್ಕೆ. ಅವ್ರಿಗೆ ಗೊತ್ತಾಯ್ತಲ್ಲ. ಹಾಂ, ಏನು ಅಂದರೆ ಈಟೊತ್ತಾಗಲಿ ಅವ್ರಿಗೆ ಗೊತ್ತಾಗಿರ್ತೈತೆ ಅಂತ ಹೇಳಕ್ಕೆ ಬಂದೆ. ಅದು ಹೇಗೆ ಗೊತ್ತಾಗಿರುತ್ತೆ ಶ್ರೀ? ನಾವಿನ್ನೂ ಈ ವಿಷಯನ ಯಾರಿಗೂ ಹೇಳಿಲ್ವಲ್ಲ. ಅವರು ವಕೀಲರಲ್ವೇ, ನೋಡಿನೇ ಕಂಡಿಡ್ದಿರ್ಬೋದು ಅಂದ್ಕೊಂಡೆ. ತಮಾಷೆ ಮಾಡಬೇಡಿ ಶ್ರೀ. ಬನ್ನಿ ನಾವಿಬ್ರು ಹೋಗಿ ಅಣ್ಣಯ್ಯನ ಹತ್ರ ಹೇಳೋಣ. ಅಲ್ಲ, ನಾನು ಬರ್ಬೇಕಾ? ಮತ್ತಿನ್ನೇನು, ಇದಕ್ಕೆ ಬೇರೆ ಹುಡುಗನ ಕರ್ಕೊಂಬರಕ್ಕಾಗತ್ತಾ? ಅಣ್ಣ, ಅದು ಇದು ಎಲ್ಲ ಏನಿಲ್ಲ. ಬನ್ನಿ ಹೋಗೋಣ, ನಾನೇ ಮಾತಾಡ್ತೀನಿ. ಅಣ್ಣ ಏನೂ ಹೇಳಲ್ಲ. ನಂಜಮ್ಮ ಇವ್ರಾಗ ಬರ್ತಾವ್ರಿ ಇಲ್ಲಿ? ಶ್ರೀ, ಏನಾಯ್ತು? ಬನ್ನಿ. ಮಿಸ್ ಕ್ಷಮಿಸ್ಬಿಡಿ, ನಾನು ಈಗಲೇ ಗದೆ ತಗೋಬೇಕು. ಈಗಲೇನಾ? ಅದು ಅರ್ಜೆಂಟ್ ಕೆಲಸ ಇದೆ, ಮರ್ತಾ ಬಿಟ್ಟಿದ್ದೆ. ಒಳ್ಳ ಶ್ರೀ, ಅಣ್ಣಯ್ಯನ ಹತ್ರ ಮಾತಾಡಬೇಕು ಅಂದ ಕೂಡಲೇ ತಪ್ಪಿಸ್ಕೊಳಕ್ಕೆ ನೋಡ್ತಿದ್ದೀರಾ? ಅಯ್ಯ, ಇಲ್ಲ, ಬೇಕಿದ್ರೆ ನಾನು ಆಮೇಲೆ ಸಿಗ್ತೀನಿ. ಅಣ್ಣಯಿಂದವ ಇಬ್ರು ಹೇಳುಮ್ಮ. ಆದರೆ ನಾನು ಈಗ ಹೋಗ್ತೀನಿ. ಸರಿ, ನೀವು ಹೊರಡಿ. ನಾನೇ ಅಣ್ಣಯ್ಯಂಗೆ ಹೇಳ್ತೀನಿ. ಅವ್ರೇನಾದರೂ ನಿಮ್ಮ ಬಗ್ಗೆ ಕೇಳಿದ್ರೆ ಹುಡುಗಂಗೆ ಸ್ವಲ್ಪ ಸಂಕೋಚ ಅಂತೆ ಅಂತ ಹೇಳ್ತೀನಿ. ಸರಿನಾ? ಹೂನಾ? ಸರಿ, ನೀವು ಹೊರಡಿ. ಸರಿ ಮಿಸ್, ನಾನು ಹೋಗ್ಬರ್ತೀನಿ. ಹಾಂ, ಪುಟಕ ಪುಟಕ ಎಲ್ಲೋ ಕಾಣಿಸ್ತಿಲ್ಲ. ಹಬ್ಬಕ್ಕೆ ತಯಾರಿ ನಡೆಸವಳೆ ಅಂತೀನಿ. ಓ ಸ್ನೇಹ. ಅಮ್ಮ, ಪಲ್ಲವಿ, ಬನ್ನಿ ಕೂತ್ಕೊಳ್ಳಿ. ನೋಡ್ದ್ಯಾ, ನೀನು ಹಬ್ಬಕ್ಕೆ ಕರೀಲಿಲ್ಲ ಅಂದುವೆ ನಾವೇ ಬಂದ್ಬಿಟ್ಟು. ಅಮ್ಮ, ನೀವೇನು ಬೇರೆಯವರ? ನಮ್ಮ ಮನೆಯವ್ರನ್ನ ನಾವು ಕರಿಬೇಕಾ ಹೇಳಿ? ಓ, ಹಂಗಾರೆ ನೀವ್ಯಾರು ಯಾಕೆ ನಮ್ಮ ಮನೆಗೆ ಬರಕ್ಕಿಲ್ಲ? ಸಬಾಸ್ ಮಗಳೇ, ನಂಜಮ್ಮನ ಮಗಳು ಅನ್ನೋದನ್ನ ಸಾಬೀತು ಮಾಡ್ಬಿಟ್ಟೆ ನೋಡು. ಹಂಗೆ ಕೇಳು, ಇವಳೇನೋ ಬುಡವ ಚಿಕ್ಕವಳು, ಯಾವಾಗಾರ ಒಂದು ಕಿತ ನಮ್ಮ ಮನೆಗೆ ಬರ್ತಾಳೆ. ಆದ್ರೆ ಇವ್ರವ್ವ ಒಂದು ಕಿತನಾರ ನಮ್ಮ ಮನೆಗೆ ಬಂದಿದ್ದಾಳ, ಅದನ್ನ ಕೇಳು ಮೊದಲು. ನಂಜವ್ವ, ಯಾವಾಗ ಬಂದೆ ಮಗಳೇ? ಸಂದಾಕಿದೀಯಾ? ಸಂದಾಕಿವ್ನಿ. ನೀವು ಸಂದಾಕಿದ್ದೀರಾ? ಪಲ್ಲವಿ, ಸಂದಾಕಿದ್ಯಾ? ನಾ ಸಂದಕಿವ್ನಿ. ಮದ್ವೆ ಜೀವನ ಹೆಂಗದೆ? ಇವಳು ಕೂಡವಿ ನಾಳೆ ಇವಳು ಮದುವೆ ಆಗಿ ಗಂಡನ ಮನೆ ಭಾಳ ಅವಳಿಯ. ಅಮ್ಮ, ನೀನೇನು ಮೈಲಿ ಹೇಳಲೇ ಇಲ್ಲ? ನೀನು ಇವಳು ಬಂದಿ ಇಲ್ಲಿಗೆ? ಅಲ್ಲ, ನಿನ್ನ ಪಾಡ್ಗೆ ಆರಾಮಾಗಿ ಇಲ್ಲಿ ಬಂದಿದ್ದು ಬಿಡ್ತೀಯ. ನಾನು ಇವಳು ಮನೆಯಲ್ಲಿ ಒಬ್ಬರ ಮಕ್ಕ ಒಬ್ಬರು ನೋಡ್ಕೊಂಡು ಕೂತಿರ್ಬೇಕು ದೇವುಗಳ ಥರ. ನಮಗೂ ಒಂದು ಮಾತು ಕರೆದಿದ್ರು ನಾವು ಗೊತ್ತಿರ್ಲಿಲ್ವಿಲ್ಲ. ನಮ್ಮ ನಂಜವ್ವ ನಮ್ಮ ಮನೆಗೆ ಹಬ್ಬಕ್ಕೆ ಬಂದದ್ದು ಶಾನ ಖುಷಿ ಆಗದೆ ನೋಡಿ ನಮಗೆ. ಏನು ನಂಜವ್ವ, ಉಗಾದಿ ಹಬ್ಬನ ದೀಪಾವಳಿ ಮಾಡ್ತಿದ್ಯಲ್ಲ? ಅಂದ್ರೆ ನಾ ಬಾಯಿ ಬಡ್ಕೆ ಅಂತ ನಾನು ಆಡ್ಕೊಂತಿದ್ಯ ಪುಟಕ. ಏ, ನೀನು ಒಳ್ಳೆ ಕೂತ್ಕ. ನಾನು ಎಲ್ಲಿ ನಿನ್ನ ಆಡ್ಕಂಡೆ? ನನ್ನ ಕೆಲ್ಸಗಳು ಹೆಂಗಿರ್ತದೆ ಅಂತ ನಿಮಗೂ ಗೊತ್ತು. ಅಂಥದ್ರಾಗೆ ನಮ್ಮ ಮನೆಗೆ ಬರಲಿಲ್ಲ ಅಂತ ನೀನು ಚಾಡಿ ಹೇಳಿರೆ ಹೆಂಗೆ ನಂಜವ್ವ?
ಚಾಡಿ ಅಲ್ಲ ಪುಟಕ, ಬಿಡುಂಗ್ ಮಾಡ್ಕೊಳ್ಳಿ ಅನ್ನೋ ಕಾಳಜಿ ಅಷ್ಟೇಯ. ಏಟು ಅಂತ ಕಷ್ಟ ಬೀಳ್ತೀಯ ನೀನುವೆ. ನಾನು ಕಲೆಕ್ಟರ್ ಆಗೋವರೆಗೂ ಅಷ್ಟೇ ಅಮ್ಮ, ಆಮೇಲೆ ಅವ್ವ ಫ್ರೀ. ನಮ್ಗೆ ಈ ಪಿರಿಗಿರಿ ಎಲ್ಲ ಆಗಕ್ಕಿಲ್ಲ ಕಣವ, ಬದುಕಿರೋ ಗಂಟ ದುಡ್ಕೊಂಡು ತಿನ್ಬೇಕು. ಓ ಅಳಿಮಯ್ಯ, ಸದ್ಯಕ್ಕಿದೆಯೋ? ನಾನು ಚೆನ್ನಾಗಿದ್ದೀನಿ ಮಾ. ನಮಗಿನ್ ಚೆನ್ನಾಗಿ ನೋಡ್ಕೊತಿದ್ದೀರಿ ತಾನೇ? ಹ್ಞೂ ಮಾ. ನಿಮ್ಮವು ಏನಂತಾಳೆ ಸಹನಾ? ನಿಮ್ಮ ಅತ್ತೆ ಕಾಟ ಗೀಟ ಕೊಟ್ಟಾಳೆ ಹೆಂಗೆ? ಚೇಚೆ, ನಮ್ಮಮ್ಮ ಕಾಟ ಎಲ್ಲ ಏನು ಕೊಡಲ್ಲ. ಸಹನಾ ಅವ್ರನ್ನ ಚೆನ್ನಾಗೇ ನೋಡ್ಕೊತಿದ್ದಾರೆ. ನಿಮ್ಮವ್ವ ಹೆಂಗೆ ಇದ್ರು ನೀನು ನಿನ್ನ ಹೆಂಡ್ರನ್ನ ಸಂದಾಗಿ ನೋಡ್ಕೋ. ನೀ ಏನಿಲ್ಲ ನಾನು ಹಂಗೆ ದುರ್ಗುಟ್ಕೊಂಡು ನೋಡಿಯಾ? ನೀನು ನಿನ್ನ ಹೆಂಡ್ರನ್ನ ಸಂದಾಗೆ ನೋಡ್ಕೊಂಡ್ರು ಅವಳಿಗೆ ನೀನು ಬೇಡವಲ್ಲ. ನಂಜವ್ವ, ನಾನೇನು ಸುಳ್ಳು ಹೇಳ್ತೀನ ಪುಟಕ? ನಂಜವ್ವ, ಈಗ ಇದೆಲ್ಲ ಬೇಕಾ? ಮತ್ತಿನ್ನೇನು ಪುಟಕ? ಅದೆಲ್ಲ ಇವಾಗ ಯಾಕೆ ಬೇಕು? ನೋಡಿ ಹೆಂಗೆ ನೋಡ್ತಾನೆ ನನ್ನೇ. ಸುಮಾ, ಬೇವು ಬೆಲ್ಲ ತಕೊಂಬರವ. ಸಂದಾಕಿದೀವಾ? ಅಣ್ಣಯ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ನಡೀತೈತಿ ಇಲ್ಲಿ? ಓದ್ಕಿತ ಬಂದಾಗ ನೀನು ತವ ಮಾತಾಡ್ಬೇಕು ಅಂತ ಅವ್ನು ಕರ್ಕೊಂಡು ಹೋದ, ಈಗಿತ ನೀನು ಅವ್ನು ತವ ಮಾತಾಡ್ಬೇಕು ಅಂತ ಕರಿತಿದ್ಯಾ? ಏನಿಲ್ಲ ಅಮ್ಮ. ಏನವ ಸ್ನೇಹ, ಕದ್ದು ಮುಚ್ಚಿ ಏನ್ರಿರ್ತಾವ ಫೋನಲ್ಲಿ ಏನಾರು ಮಾತಾಡ್ತಾವನ ಹೆಂಗೆ? ಅಮ್ಮ ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಕೂತ್ಕೋ, ನಾವು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಇಲ್ಲೇ ಬಾ ಸ್ನೇಹ. ನಂಜವ್ವ, ಕೈ ತೊಳ್ಕ ಬಾ, ಊಟ ಮಾಡಿವಂತೆ. ನಾವು ಊಟ ಮಾಡ್ಕೊಂಡೆ ಬಂದೆ ಪುಟಕ್ಕ. ನೀನು ಮಾಡಿದ ಹೋಳಿಗೆ ತಿನ್ಬೇಕು ನಾನು. ಒಂದೆರಡು ಹೋಳಿಗೆ ಕೊಡು, ತಿನ್ಕೊಂಡು ಹೋಯ್ತೀನಿ. ಸನಾ, ಹೋಳಿಗೆ ತಕ್ಕ ಬಾ. ಸರಿ. ತುಪ್ಪ ಹಾಕಂಬ. ಸಾರಿ ಅಣ್ಣಯ್ಯ, ನಾನು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ, ಸುಮ್ಮನೆ ನಿನ್ನ ವೆಯ್ಟ್ ಮಾಡಿಸ್ದೆ. ಆದರೆ ಒಂದು ಮಾತ್ರ ಒಳ್ಳೇದಾಯ್ತು, ನಿನ್ನ ಹುಡ್ಕೊಂಡು ಬರೋ ನೆಪದಲ್ಲಿ ಪಲ್ಲವಿ ಮತ್ತೆ ಅಮ್ಮ ಮನೆಗೆ ಬಂದರು. ಅವನಲ್ಲಿ ಅವರು ಶ್ರೀ ಅವರಲ್ಲಿ ಅವ್ರಿಗೆ ಸಡನ್ನಾಗಿ ಏನೋ ಕೆಲಸ ಬಂತು ಅಣ್ಣಯ್ಯ. ಅವ್ವ ನೋಡಿದ ತಕ್ಷಣ ಓಡೋಗಿದ್ದಾನೆ. ಯಾಕಣ್ಣಯ್ಯ? ಸ್ನೇಹ, ಶ್ರೀ ಏನು ಹೇಳಿದ್ರು ನಂಬ್ತೀಯ ಅಲ್ವಾ? ಇದ್ರಲ್ಲಿ ನಮ್ದೇ ಇರೋಕೆ ಏನಿದೆ? ಅರ್ಥ ಆಗ್ಲಿಲ್ಲ. ಏನಿಲ್ಲ ಬಿಡು. ಏನು ಹೇಳಬೇಕು ಅಂತ ಇದ್ದೆ? ಏನು? ಈ ವಿಷಯನ ನಾನಿನ್ನೂ ಅವನ ಹತ್ರನೂ ಹೇಳಿಲ್ಲ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಸಹ ಪ್ರೀತಿಲೆಲ್ಲ ಬೀಳ್ತೀನಿ ಅಂತ. ಅಣ್ಣಯ್ಯ, ನಾನು ಮತ್ತೆ ಶ್ರೀ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ. ಇದನ್ನ ಯಾರ ಹತ್ರ ಹೇಳ್ಕೊಂಡಿಲ್ಲ ಅಂದ್ರು ನಿನ್ನ ಹತ್ರ ಹೇಳಲೇಬೇಕು ಅನ್ನೋ ಹಠ. ಅವ್ರಿಗೂ ಇರಕ್ಕೆ ಹೇಳ್ದೆ, ಆದ್ರೆ ಅವ್ರು ಬ್ಯುಸಿ ಇದ್ದಾರೆ. ಶ್ರೀ ತುಂಬಾ ಒಳ್ಳೆ ಹುಡುಗ ಅಣ್ಣಯ್ಯ, ಯಾರ ತಂಟೆಗೂ ಹೋಗಲ್ಲ, ಯಾವ ಕೆಟ್ಟ ಚಟನೂ ಇಲ್ಲ. ಹೌದು, ನೋಡಕ್ ಸ್ವಲ್ಪ ಖಡಕ್ಕಾಗಿ ಕಾಣ್ತಾರೆ, ಆದ್ರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್. ಯಾರಾದ್ರೂ ಗದ್ರು ಮಾತಾಡಿದ್ರು ಇವರೇ ಸಾರಿ ಕೇಳ್ಬಿಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆಗೆ ತುಂಬಾನೇ ಸಹಾಯ ಮಾಡಿದ್ದಾರೆ.
ನನಗೆ ಅವ್ರ ಈ ಗುಣಗಳೆಲ್ಲ ತುಂಬಾ ಇಷ್ಟ ಆಯಿತು ಅಣ್ಣಯ್ಯ. ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಅವನ ಹತ್ರ ಹೇಳೋಣ ಅಂದ್ಕೊಂಡಿದ್ದೀನಿ. ಸ್ನೇಹ, ನೀವು ಯಾವುದೇ ಸಂದರ್ಭದಲ್ಲೂ ಅಣ್ಣಯ್ಯನ ವಿಚಾರನ ಸ್ನೇಹಂಗೆ ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ಅಣ್ಣಯ್ಯ, ಯಾಕಣ್ಣಯ್ಯ ಏನು ಮಾತಾಡ್ತಾನೆ ಇಲ್ಲ ನೀನು? ಏನಾದರೂ ಹೇಳು. ಮೊದಲು ಎಕ್ಸಾಮ್ ಕಡೆ ಗಮನ ಕೊಡು ಸ್ನೇಹ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಶ್ರೀ ಜೊತೆ ಓಡಾಡೋದಾಗಲಿ ಅವನ ಜೊತೆ ಮಾತಾಡೋದಾಗಲಿ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡು. ಅಂದರೆ ನಾನು ಮಾಡ್ತಿರೋದು ತಪ್ಪು ಅಂತ ಅನಿಸ್ತಿದ್ಯಾ ನಿಂಗೆ? ತಪ್ಪು ಸರಿ, ನನಗಿಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ನೀನೇ ಒಳ್ಳೆ ನಿರ್ಧಾರ ತಗೋತೀಯ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೇನು ಮಾಡಬೇಕೋ ನಾನು ಮಾಡ್ತೀನಿ. ಆಲ್ ದಿ ಬೆಸ್ಟ್. ನನಗೂ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಅಣ್ಣಯ್ಯ. ಸ್ನೇಹ ಈ ವಿಚಾರದಲ್ಲಿ ತುಂಬ ಗಟ್ಟಿಯಾಗಿದ್ದಾಳೆ. ಇವಳ ಹತ್ರ ಮಾತಾಡಿ ಪ್ರಶ್ನೆ ಇಲ್ಲ, ಮಾತಾಡೋರ ಹತ್ರ ಮಾತಾಡಬೇಕು. ಸ್ನೇಹ, ಬಿಡು ಮಾಡ್ಕೊಂಡು ಮನೆ ತಗೋಕ್ ಬಾ. ಬರ್ತೀನಮ್ಮ. ನೀ ಹಂಗ ಅಂತ್ಯ ಆಟೆಯ ಬರಕ್ಕೆ ಇಲ್ಲ ಅಂತ್ಯ? ಇಲ್ಲ ಪಲ್ಲವಿ, ಈ ಸಲ ಖಂಡಿತ ಬರ್ತೀನಿ. ಸ್ನೇಹ, ನಂಗಂತೂ ಮನ್ಯಾಗ ಇದ್ದು ಶಾನೆ ಬೋರ್ ಆಗ್ಬಿಟ್ಟದೆ. ಏನಾನ ಕ್ಲಾಸ್ಗೆ ಹೋಯ್ತೀನಿ ಅಂದ್ರೆ ಅವ್ವ ಬಿಡಕ್ಕೆ ಇಲ್ಲ ಅಂತಾಳೆ. ಯಾಕಮ್ಮ? ಇವಳು ಊರು ಸುತ್ತಬೇಕು, ಓದೋದು ಗೀದೋದೆಲ್ಲ ಬರಕ್ಕಿಲ್ಲ ಇವಳಿಗೆ, ಸುಮ್ಮನೆ ಹಂಗಂತಾಳೆ ಅಟ್ಟೆಯ. ಅಮ್ಮ, ನೀವು ಹೊರಡಿ, ನಾ ಕಾರ್ ತೊಗೊಂಬರ್ತೀನಿ. ಸರಿ ಕಣಪ್ಪ. ಸ್ನೇಹ, ಬರ್ತೀವಿ ಸ್ನೇಹ. ಯಾಡಕಣವಿ ನನ್ ಮತ್ ಕೇಳು. ಇರಕ್ಕ ನೀನು. ಸ್ನೇಹ ಅಕ್ಕ, ಸ್ನೇಹ ಅಕ್ಕ. ಏನೇ, ಯಾಕೆ ಹಿಂಗೆ ಕೂಗ್ತಿದ್ಯಾ? ಅಕ್ಕ ವಾಪಸ್ ಹೋಗ್ತಾಳಂತೆ. ವಾಪಸ್ಸಾ? ಯಾಕಕ್ಕ? ಅತ್ತೆಮ್ಮಂಗೆ ಹಬ್ಬಕ್ಕೆ ಹೋಗ್ಬತ್ತೀನಿ ಅಂತ ಆಟೆ ಹೇಳಿದ್ದು. ತಡ ಆದ್ರೆ ಕಷ್ಟ ಆಯ್ತದೆ. ಅದಕ್ಕೆ ಇವತ್ತೇ ಹೊರಡ್ಬೇಕು ಅಂತ ಏನಿಲ್ವಲ್ಲ. ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೊರಟ್ರೆ ಆಯ್ತು. ಅಕ್ಕ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲವಿ ಬ್ಯಾಡ, ಅತ್ತೆಮ್ಮ ಏನನ್ನ ಅನ್ಕೋತಾರೆ. ನಾನು ಹೋಗಿ ಅವಂಗೆ ಹೇಳ್ಬಿಟ್ಟು ಬರ್ತೀನಿ. ನಿಂತ್ಕೊಳಕ್ಕ, ನಿಮ್ಮ ಅತ್ತೆ ಹತ್ರ ಮಾತಾಡಿ ಅವ್ರು ಓಕೆ ಅಂದ್ರೆ ನಿಂಗೆ ಓಕೆ ತಾನೆ? ಅಕ್ಕ, ನೀನು ಅವ್ರ ಹತ್ರ ಫೋನ್ ಮಾಡಿ ಹೇಳು. ನಾನು ಮಾತಾಡ್ತೀನಿ. ಸ್ನೇಹ, ಬ್ಯಾಡವಿ, ನಾವು ಹೊಳ್ತೀವಿ. ಅಯ್ಯೋ, ನೀನು ಸುಮ್ಮನಿರಕ್ಕ. ಹಬ್ಬಕ್ಕೆ ಅಂತ ಬಂದು ಒಂದೇ ದಿನಕ್ಕೆ ವಾಪಸ್ ಹೋಗ್ತೀನಿ ಅಂದರೆ ಹೇಗೆ ಹೇಳು? ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಇರು. ಹಲೋ ಹಲೋ ಅತ್ತೆ, ನಾನು ಸ್ನೇಹ ಮಾತಾಡ್ತಿದ್ದೀನಿ. ಬ್ಯುಸಿ ಇದ್ರಾ? ಇಲ್ಲ ಹೇಳಮ್ಮ. ಅಕ್ಕನೂ ನಾಜೂಕಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ನೋಡು. ಏನಿಲ್ಲ, ನಿಮ್ಮನ್ನೂ ಹಬ್ಬಕ್ಕೆ ಕರ್ಕೊಂಡು ಬರಬೇಕಿತ್ತು ಅಂತ ಅವ್ವ ಹೇಳ್ತಿದ್ಲು. ಓ, ಹಾಗಂದ್ರೆ ನಿಮ್ಮವ್ವ? ಹ್ಞೂ ಅತ್ತೆ, ನೀವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಹಾಕೊಂಡಿರ್ಲಿಲ್ಲ ಅಂದರೆ ನಾನು ನಿಮ್ಮನ್ನೂ ಕರಿತಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರಾ? ಹಾಂ, ಮುರಳಿ ಮತ್ತೆ ಸಹನ ಹೊರಟ್ರಾ? ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ.
ಈಗ ಹೇಗಿದ್ರೂ ಲೇಟ್ ಆಗಿದೆ. ಇವತ್ತು ರಾತ್ರಿ ಅವ್ರು ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಹೊರಡ್ತಾರೆ. ಅಂದರೆ ಮುರಳಿ ಬಾವ ಸೀದಾ ಕಾಲೇಜ್ಗೆ ಹೋಗ್ತಾರೆ. ಅಕ್ಕನ ನಾನು ಮನೆಗೆ ಡ್ರಾಪ್ ಮಾಡ್ತೀನಿ. ನಿಮಗೊಂದು ಮಾತು ತಿಳಿಸೋಣ ಅಂತ ಫೋನ್ ಮಾಡಿದೆ. ನಿಮಗೆ ಓಕೆ ಅಲ್ವಾ? ನಾಳೆ ನಾನು ಅಕ್ಕನ ಕರ್ಕೊಂಡು ಬರ್ತೀನಿ. ನಾಳೆ ಸಿಗೋಣ. ಬಾಯ್. ಅಕ್ಕ, ನಾನು ನಿಮ್ಮ ಅತ್ತೆಗೆ ವಿಷಯ ತಿಳಿಸಾಗಿದೆ. ಇನ್ನೇನು ಚಿಂತೆ ಬೇಡ. ನೀನು ಬಾವ ಇವತ್ತಿಲ್ಲೇ. ಪುರ್ಸಿ ಬಂದ್ರೇನ್ರೋ? ಕಾಳಿ ಇಬ್ರು ಇನ್ನೂ ಬಂದಿಲ್ವಾ? ಯೋ ಬಂದ ಬಿರ್ದೆ ಬಾ. ಕಾಳಿ ಪುರ್ಸಿ ಇನ್ನೂ ಬಂದಿಲ್ಲ. ಹೋಗಿ ನೋಡ್ಕೊಂಡು ಬಾ. ಹೋಗು. ಬರ್ತಾರ ಬಿಡು, ಅವ್ರೇನು ಮಕ್ಕಳ? ಹೋಗಯ್ಯ. ಇದು ಬೇರೆ ಮಾತಿಲ್ಲ, ಕತೆಗಿಲ್ಲ, ಇನ್ನೇನಿದೆ, ಕೈ ಕಾಲು ನಿಲ್ಲಲ್ಲ, ಏನಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಒಳ್ಳೆ ನಿದ್ದೆ ಮಾಡಿದೀವಿ, ಮೂಡಾಳ್ ಬೇಡ. ಹೋಗು. ಮಾತು ನನ್ನವಳು ಮೌನ. ನಿಲ್ಸ್ಲ ಸಾಕು. ಏನಾಗೈತೆ ನಿನ್ಗೆ? ಆರಾಮಾಗಿ ಇದ್ದೆ ನಾನು ಅವಳ ಕಂಡು. ಅಪ್ಪಿ ತಪ್ಪಿ ಏನಾರ ಈ ನನ್ನ ಮಗ ಅವಳನ್ನ ಮಾತಾಡ್ಸ್ಕೊಂಡ್ಬಿಟ್ಬಿಟ್ಟವನ್ನ. ಎಕ್ಸಾಕ್ಟ್ಲಿ, ನೀನ್ ಏನ್ ಅನ್ಕತ್ತಿದ 100% ಕರೆಕ್ಟ್. ಏನಯ್ಯ ಅನ್ಕಂಡೆ? ನಾನು ಹೇಳ್ತೀನಿ, ನಾನ್ ಸಾನಂತ ಮಾತಾಡ್ಕೊಂಡ್ ಬಂದ್ಬಿಟ್ಟಂತ ಅನ್ಕೊಂಡಿದ್ದು. ನಾನೇ ನಂಗೆ ಅನ್ಕೊಂಡಿರ್ಲಿಲ್ಲ. ಬಾವು ಅನ್ಕೊಂಡಿಲ್ಲ ಅಂದ್ರೆ ಈಗ ಅನ್ಕೋ. ನಾನು ನಿನ್ ಮಗಳ್ತ ಮಾತಾಡ್ಕೊಂಡ್ ಬಂದೆ. ಏನ್ಲ ಹೇಳ್ತಿದ್ದೆ ಕಾಳಿ? ನಿನ್ನೊಳ್ಳೆ ಮಾತಾಡ್ಸುವಾಗ ಯಾರು ಏನು ಅನ್ಲಿಲ್ವಾ? ಆ ಹೆಣ್ಣುಳ್ಳಿರ್ಲಿಲ್ವಾ? ನನಗೀಗ ಈ ಮನೆಯವ್ರಿಗಿಂತ ಆ ಮನೆಯವರ ದೋಸ್ತ್ ಕಣಕು. ನಾನು ಏನು ನೋಡಿದೆ ಎಂತ ಹೇಳಿದ್ದೆ? ಎಂತ ಕೂಡ ಹೇಳಿಲ್ಲ, ಸುಮ್ಮನೆ ನಿಂತ್ಕೊಂಬಾರೆ. ಈಗಲ್ಲ, ಆಗ. ಅಣ್ಣ, ಯಾವುದಕ್ಕೂ ಒಂದ್ಕಿತ ಐಡಿಯಾ ನಂತವ ಹೇಳೋ. ಕರೆಕ್ಟ್ ಮಾಡಕ್ಕಿದ್ರೆ ಮಾಡ್ತೀನಿ. ಹೇಳಿದ್ದೆ ಹೇಳದ್ನ. ಆಗ ಅಣ್ಣ ಏನಂದ್ರು? ಈ ಕಿತ ನೀನು ಉಪಕಾರ ಏನ್ ಬೇಕಾಗಿಲ್ಲ, ನಾನೇ ನೋಡ್ಕೊತೀನಿ. ಹೇಳಿದ್ರ? ಅದಕ್ಕೆ ಹೇಳೋದು, ಈ ಮುಂಗಿಸಿ ಯಾವಾಗಲೂ ಜೊತೆಲೇ ಇರಬೇಕು ಅಂತ. ಅಯ್ಯೋ ನೀನು ಎತ್ಕೊಳ್ಳೋದು ಅವನ್ನ ತಲೆ ಹೊಡಿಬೇಕಣ್ಣ ಇವತ್ತು. ಉಳ್ಳೆ ಇದೇನಿಲ್ಲ, ಸಾಯಿಸೋ ಪ್ಲಾನ್ ಮಾಡ್ತಿದ್ದಿ ಹೆಂಗೆ? ಅಣ್ಣ, ನೀನು ಪ್ಲ್ಯಾನ್ ಮಾಡಿದ್ದು ತೆಪ್ಪು ಅಂತ ಹೇಳ್ತಿಲ್ಲ ಕಣ್ಣ. ಆದರೆ ಪ್ಲ್ಯಾನ್ ಮಾಡೋಕ್ಕೂ ಮೊದಲು ಹಿಂದೆ ಮುಂದೆ ಅಕ್ಕಪಕ್ಕ ಸಮಯ ಜಾಗ ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಿತ್ತು ಅಂತ ಹೇಳಿದ್ದು. ಲೇ ಊರ್ಸಿ ಸಾಕು ಅಮ್ಕೊಂಡಿರ್ಲ. ಮೊದಲೇ ಹಿಂಗೆ ಆಗೋಯ್ತಾನೆ, ನಾನು ಟೆನ್ಷನ್ ಆಗಿವನೇ. ಇವನೊಳ್ಳೆ ಯಾವಾಗಲೂ ಹೀಗೆಣ್ಣ. ನಾವು ಮುಂದೆದ್ದು ಪ್ಲ್ಯಾನ್ ಮಾಡುವಣ. ಅವರಿಬ್ರು ಕಿತ್ತಾಡ್ಕೊಂಡಿರೋ ಏಟ್ಗೆ ಅದು ಹೆಂಗೆ ಒಂದು ಮಾಡೋದ ಗೊತ್ತಾಯ್ತಾ ಇಲ್ಲ. ಅಪ್ಪಿ ತಪ್ಪಿ ಏನೋ ಸ್ನೇಹಿತ ಸದ್ಯ ಗೊತ್ತಾಗೋದ್ರೆ ಏನೆಲ್ಲ ಮಾಡ್ತಾಳೆ. ಇದೇ ಪಾಠ ತಗೊಂತಾನೆ. ಏನು ಮಾಡ್ತಾಳೋ ಗೊತ್ತಾಗಲ್ಲ ಕಣ. ನಂಗೆ ಶಾನೆ ಟೆನ್ಷನ್ ಅಂತಿದ್ದೆ.
ವಿರುತಿ ಹೇಳೋದೇ ಕಷ್ಟ ಅನ್ಕೊಂಡಿದ್ದೆ, ಅದನ್ನೇ ಹೇಳಾಯ್ತು. ಇದು ಆಯ್ತದೆ ಕಂಡ್ರಲ್ಲ, ಹೊಸಿ ಸಮಯ ಆಯ್ತದೆ ಅಟೆಯ. ಅಷ್ಟರಲ್ಲಿ ಬೇರೆ ಯಾರು ಹೇಳ್ತಿದ್ರೆ ಎಷ್ಟೇ ಸಾಕು ಕಣ್ಣ. ಏನ ಏನಿಲ್ಲ ಕಣ್ಣ, ಬಾರ್ಲ ಒಂದು ಐಡಿಯಾ ಹೇಳ್ತೀನಿ.